ಛೇ ಪಾಪ ಗೌರಿಗೆ ಈ ತರ ಆಗಬಾರ್ದಾಗಿತ್ತು. ಈಗ ಎಲ್ಲಿದಳು ಏನು? ನಾನು ಅವಳು ಮಾತಾಡ್ತಿಲ್ಲ. ಯಾರ ಮನೆಗೆ ಹೋದ್ಲೋ ಏನು ಕತ್ತಿಯೋ? ಆ ಸೇಳಿರ ಮನೆಗೆ ಹೋದ್ಲಾ ಅಥವಾ ಎಲ್ಗೋಗಿರ್ಬೋದು? ಪಾಪ ಎಲ್ಗೋದ್ಲೋ ಏನೋ. ನಾನು ಅವಳು ಒಂದೇ ಊರವರಾಗಿ ಅವಳಿಗೆ ನಮ್ಮ ಮನೆಗೆ ಒಂದು ಸ್ವಲ್ಪ ಆಶ್ರಯ ಕೊಡೋಕ್ಕೂ ನನಗೆ ಆಗಲ್ಲ. ನಮ್ಮತ್ತೆ ನನ್ನ ಆದ್ನಿ ನಾ ಹೇಳ್ದಂಗೆ ಮಾಡ್ತೇವೆ. ಅವಳೇನ ನಮ್ಮ ಮನೆ ಕರ್ಕೊಂಬಂದು ಇಕ್ಕೊಂಡ್ರೆ ಬೇಡ. ಈಗ ಒಂದು ಸ್ವಲ್ಪ ನನ್ನೆಲ್ಲ ನಂಬೇರೆ ನನ್ನ ಗಂಡ ನಮ್ಮ ಅತ್ತೆ ಎಲ್ಲ ನಾನು ಈಗ ಅವಳೇನಾದ್ರೂ ಕನಿಕರದಿಂದ ಇಲ್ಲಿ ಕರ್ಕೊಂಬಂದ್ರೆ ಆಮೇಲೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತೀರಿ ಇವರು. ಬೇಡ ಬೇಡ, ಅವಳಿಂದ ನಾನು ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಂಬನ? ಹೆಂಗೋ ಅತ್ಲಾಗೆ ಒಂದು ದಾರಿಗೆ ಬಂದಿತ್ತು ನನ್ನ ಜೀವನ. ಇನ್ಮೇಲೆ ನಾನು ಅಂಥವೆಲ್ಲ ತಪ್ಪು ಮಾಡಕ್ಕೆ ಹೋಗ್ಬಾರ್ದು. ಎಲ್ಲೈದಾಳೆ ಗೌರಿ? ಇನ್ನು ಸಾವಿತ್ರಿ ಮನೆಗೆ ಓದ್ಲಾ ತಿರ್ಗಾನ? ನಾನು ನೆನ್ನೆ ದಿವಸ ಇರಲಿಲ್ಲ. ಎಲ್ಗೋದ್ಲೋ ಏನೋ ಪಾಪ. ಹೊಲ್ದಕ್ಕೆ ಹೋಗಿದ್ದೆ. ಊಟ ಮಾಡಿದ್ಲು ಬಿಟ್ಲು, ಏನು ಮಾಡೋದು? ಅಲ್ಲ ಅವಳ ಗಂಡ ಮತ್ತು ಅವ್ರ ಅತ್ತೆಗೆ ಸ್ವಲ್ಪನೂ ಕರುಣೆನೇ ಇಲ್ಲಪ್ಪ. ಅಲ್ಲ ಅವಳು ನೋಡು, ಅವ್ರ ಅತ್ತಿಗೆ ಲಸ್ಮಕ್ಕ. ಇವಳಲ್ಲಿದ್ದರೆ ಅವಳಿಗೆ ತೊಂದರೆ ಆಗುತ್ತೆ ಅಂತನ ಏನೇನೋ ಕಿತಾಪತಿ ಮಾಡಿ ಜಗಳ ಮಾಡಿ ಗಂಡಿಗೆ ಹೇಳಿ ಹೊರ ಕಳಿಸ್ಬಿಟ್ಟವಳೆ. ಥೂ, ಎಂಥ ದರಿದ್ರದಾಳಪ್ಪ ಅವಳು. ಅವಳಿಗಂತೂ ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ಲ ಅನ್ಸತ್ತೆ. ಅಲ್ಲ ತವ್ರ ಮನೆಗೆ ಹೆಣ್ಮಕ್ಳು ಗಂಡನ ಮನೆಗೆ ಕಷ್ಟ ಅಂದರೆ ತವ್ರ ಮನೆಗೆ ಬರದೆ ಇನ್ನೇನು ಎಲ್ಲಿಗೆ ಹೋಗ್ತಾರೋ? ಅವಳಿಗೆ ಕಷ್ಟ ಬಂದರೆ ಎಲ್ಲಿಗೆ ಹೋಗ್ತಾಳ ಅವಳು? ಏನು ಮಾಡ್ತೀಯ? ಆ ಸೀನಪ್ಪ ತುಂಬ ಒಳ್ಳೆಯವನು. ಅವಳು ಏನು ಹೇಳಿದ್ರು ನಂಬ್ತಾನೆ. ಅವನು ಒಂದಿಟ್ಟು ಕುಡ್ದು ಗಲಾಟೆ ಮಾಡೋಣ ಆಗ್ಬೇಕಾಗಿತ್ತು ನನ್ನ ಗಂಡನಂಗೆ. ಅವಳಿಗೂ ಗೊತ್ತಾಗೋದು ಅವಾಗ ಕಷ್ಟ ಏನು ಅಂತಾನೆ. ಲಕ್ಷ್ಮಿಗೆ ಸರಿಯಾಗಿ ಬಾಸಿ ಮನೆಯಿಂದ ಹೊರಕ್ಕೆ ಹಾಕಿದ್ರೆ ಅವಾಗ ಅವಳು ಎಲ್ಗೋಗಳು? ಸೀದಾ ತವ್ರ ಮನೆಗೆ ತಾನೇ ಹೋಗೋದು ಹೆಣ್ಮಕ್ಳು ಕಷ್ಟ ಅಂತಂದ್ರೆ. ಅವಳಿಗೆ ಅಂತ ಕಷ್ಟ ಬಂದಿಲ್ವಲ್ಲ, ಅದಕ್ಕೆ ದಿಮಾಕು. ಹೆಂಗೋ ಸದ್ಯ ಗೌರಿಗೆ ಬರುವಂತ ಬಂದಿರೋಂಥ ಕಷ್ಟ ನನಗೆ ಬಂದಿಲ್ವಲ್ಲ. ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ತುಂಬ ಒಳ್ಳೆಯವರು. ಅದಕ್ಕೆ ನಾನೇನೇ ಜಗಳ ಮಾಡ್ಕೊಂಡು ಹೋದ್ರು ಅವ್ರೇನು ಅನ್ನಲ್ಲ. ಎಷ್ಟು ದಿನ ಬೇಕು ಅಂದ್ರೆ ಅಷ್ಟು ದಿನ ಇಲ್ಲೇ ಇರು ಅಂತಾರೆ. ಸದ್ಯ ನನಗೆ ಆ ತಾಪತ್ರ ಇಲ್ಲ. ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಇಲ್ಲ ಅಂದಿದ್ರೆ ಏನಿಲ್ಲ. ಆ ಮಲ್ಲಿನೂ ಆ ಲಕ್ಷ್ಮಿ ಆಡ್ದಂಗೆ ಆಡಿ ಗಂಡಿಗೆ ಹೇಳಿ ನಮ್ಮ ಅಣ್ಣ ಇಲ್ಲದೆಲ್ಲ ಚುಚ್ಚಿ ನನ್ನನ್ನು ತವ್ರ ಮನೆಗೆ ಬರ್ದಂಗೆ ಹೋಗ್ದಂಗೆ ಮಾಡ್ಬಿಡೋಳು ಅನ್ಸುತ್ತೆ ಇಷ್ಟೊತ್ತಿಗೆ. ಮಲ್ಲಿ ಊರ್ಗುಲ್ಲಿ. ಅದಕ್ಕೆ ಅದಕ್ಕೆ ಏನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಸುಜಿ, ಗೌರಿ ಎಲ್ಲಿದ್ದಾಳೆ ಇವಾಗ? ಅಯ್ಯೋ ನನ್ಗಂತೂ ಅವಳು ಎಲ್ಗೋದ್ಲೋ ಏನು ಅಂತಾನ ಒಂದು ಸ್ವಲ್ಪ ಭಯವಾಗ್ತೈತೆ ಕಣಿ. ಎಲ್ಗೋದ್ಲಿ ಅವಳು? ನಾನು ಹಂಗೂ ಬೇರೆ ಮನೆ ಮಾಡ್ಕೊಂಡು ಎಲ್ಲಾದ್ರೂ ನೀನು ಒಬ್ಳೆ ಜೀವನ ಮಾಡಿ ಏನು ಮಾಡೋಕ್ಕಾಗುತ್ತೆ? ಒಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿದ್ದೆ. ಬಾಡಿಗೆ ಮನೆ ಮಾಡೋಕ್ಕೆ ಅವಳಿಗೆ ದುಡ್ಡು ಐತೋ ಇಲ್ವೋ? ಎಲ್ಲನ ದೇವಸ್ಥಾನಕ್ಕೆ ಹೋಗ್ಯವಳೋ ಏನೋ ಮನೆ ಕಮ್ಮಕ್ಕೆ. ನನಗೂ ಅದೇ ಚಿಂತೆ ಆಗೈತೆ. ಏನಾನ ಗೊತ್ತಾಯ್ತೇನೆ ಗೌರಿ ಎಲ್ಲಿದ್ದಾಳೆ ಅಂತನ? ಸುಜಿ, ಅಯ್ಯೋ ಅತಿಗೆ ಅವ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ? ಮಾಡಿದ್ದುಣ್ಣ ಮಾರಾಯ ಅಂತನ ಗಾದೆನೇ ಹೇಳಿಲ್ವಾ? ಉಪ್ಪು ತಿಂದ್ಮೇಲೆ ನೀವು ಕುಡಿಲೇಬೇಕು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಎಲ್ಲಾದ್ರೂ ಇರ್ಲಿ ಬಿಡ್ರಿ. ಅವ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ? ಸುಮ್ಮನೆ ನಡೀರಿ. ಸುಜಿ, ಹಂಗೆಲ್ಲ ಮಾತಾಡ್ಬೇಡ್ವೆ. ಕಷ್ಟ ಇದ್ದಾರೆ ಅಂದ್ರೆ ಈ ತರ ಎಲ್ಲ ಚುಚ್ಚಿ ಮಾತಾಡೋದು ತಪ್ಪು. ಹೋಗ್ಲಿ, ಆ ಗೌರಿ ಎಲ್ಲಿದ್ದಾಳೆ ಇವಾಗ ಅಂತನಾದ್ರೂ ಗೊತ್ತಾ? ಹೇಳೆ. ಅತಿಗೆ ಅದೇ ಅಲ್ಲಿ ಕಲ್ಲಜ್ಜಿ ಇಲ್ವೇ ಅವ್ರ ಮನೆ, ಅವ್ರದ್ದು ಒಂದು ಗುಡ್ಲೈತಲ್ಲ. ಅವ್ರ ಮೊದ್ಲು ಗುಡ್ಲಾಗೆ ಇದ್ರು, ಈಗ ಬೇರೆ ಮನೆ ಕಟ್ಕೊಂಡು ಹೋಗವ್ರೆ. ಈಗ ಅದು ಖಾಲಿ ಇತ್ತಲ್ಲ, ಗುಡ್ಲಾಗ ಯಾರು ಇರ್ಲಿಲ್ಲ, ದನಪನ ಕಟ್ಟಾಕೋರು, ದನನೂ ಮಾರವ್ರಂತೆ. ಅದಕ್ಕೆ ಇವರು ಗೌರಿ ಅಕ್ಕ ಹೋಗಿ ಇವಾಗ ಆ ಗುಡ್ಲಾಗ ಇರ್ತೀನಿ ಅಂತ ಹೇಳಿ ಬಾಡಿಗೆ ಇದ್ದಾರೆ. ಏನೋ ಎಷ್ಟು 40 ರೂಪಾಯಿನೋ 50 ರೂಪಾಯಿನೋ ಬಾಡಿಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಬಾಡಿಗೆ ಏನು ಕೊಡೋ ಅಂತ ಅವಶ್ಯಕತೆನೂ ಇಲ್ಲ, ಆದ್ರೂ 50 ರೂಪಾಯಿ ಬಾಡಿಗೆ ತಾಂತಾರೆ ಅಂತ ಹೇಳ್ತಿದ್ರು ಅಲ್ಲಿ. ಯಾರ ಒಟ್ಟನೆ ಮಾತಾಡ್ತಿದ್ರು. ಹೌದೇನು? ಅದೇ ಅಲ್ಲಿ ಒಂದು ಹಳೆ ಗುಡ್ಲು ಇದ್ದಂಗಿತ್ತಲ್ಲ, ಆ ಗುಡ್ಲಾಗಿದ್ದಾಳ? ಅದೇ ಅದಕ್ಕೆ ನಮ್ಮ ಹೊಲ್ದಕ್ಕೆ ಹೋಗೋ ದಾರಿಗೆ ಒಂಥರ ಗುಡ್ಲು ತರ ಐತೆ, ಮ್ಯಾಕೊಂದಿಟ್ಟು ಸೀಟ್ ಅಂತ ಹಾಕ್ಯವ್ರಿ. ಸೋರ್ದಂಗಿರ್ಲಿ ಅಂತ ಅದ್ರಾಗ ಇದಾರಂತೆ ಗೌರಿ ಅಕ್ಕ. ಅಲ್ಲೇ ಹೋದ್ರೆ ಕಾಣಿಸುತ್ತೆ. ನೋಡಿದೀನಿ ಹೇಳಿ ನಮ್ಮ ಹೊಲ್ದಾರಾಗೆ ಅಲ್ಲಿ ಗುಡ್ಲು ಐತೆ ಹಳೇದೊಂದು. ಚೆನ್ನಾಗೈತೆ ಗುಡ್ಲು. ಯಾಕಂದ್ರೆ ದನಪನ ಕಟ್ಟಾಕ್ತಾರೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಗೌರಿ ಇವಾಗ ಅಲ್ಲೇ ಇದ್ದಾಳೇನು? ಸರಿ ಬಿಡು, ನಾನು ಹೋಗೊಂದ್ಸಲ ಮಾತಾಡ್ಸ್ಕೊಂಬತ್ತೀನಿ. ಪಾಪ ಎಷ್ಟು ಅಳ್ತಾ ಇದ್ದಾಳೋ ಏನು ಕಚ್ಚಿಯ, ಯಾರು ನನಗಿಲ್ಲ ಅಂತಾನ. ನಾನಾದ್ರೂ ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಬರ್ತೀನಿ ಕಣೆ ಸುಜಿ. ನೀನು ಹೋಗಿರು ಉಪ್ಪಿನಕಾಯಿ ಶೆಡ್ ಹತ್ರ ಮಾಡ್ತಾ ಇರು, ನಾನು ಹಂಗೆ ಬಂದ್ಬಿಡ್ತೀನಿ ಗೌರಿನ ಮಾತಾಡ್ಸ್ಕೊಂಡು. ಸರಿ, ನಿಮ್ಮಿಷ್ಟ, ಹೆಂಗಾದ್ರೂ ಮಾಡಿ. ಅಯ್ಯೋ, ನಮ್ಮ ಅತ್ತಿಗೆಗಂತೂ ಎಷ್ಟಾದ್ರೂ ಬುದ್ಧಿ ಬರಲ್ಲ ಅನ್ನು. ಅಲ್ಲ, ಅವ್ರು ತಪ್ಪು ಮಾಡಿದಾರೆ, ಅನುಭವಿಸ್ತಾ ಇದಾರೆ. ಶಿಕ್ಷೆ ಅನುಭವಿಸ್ಲಿದೆ ಮತ್ತೀಗ ಗೊತ್ತಾಗೋದು ತಾವು ಮಾಡಿದ್ದೇನು ತಪ್ಪು ಅಂತಾನೆ. ಇವರಿನ್ನೇನು, ಇವರು ಅವರಂತೆ ಅಲ್ವಾ, ಇಬ್ರು ಜೊತೆಗಾರರು. ಅದಕ್ಕೆ ಆ ಕಷ್ಟ ನೋಡ್ಲಾರ್ದೇನೆ ಹೋಗ್ತಾ ಇದಾರೆ. ಹೆಂಗಿದಾಳೋ ಏನೋ ಅಂತ ನೋಡ್ಕೊಂಬರಕ್ಕೆ. ನಾನು ಊಟ ಮಾಡಿ ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಕು. ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ. ಅಯ್ಯೋ ರಾಮ, ಇದು ದಾನದ ಕೊಟ್ಟಿಗೆ ಇದ್ದಂಗೈತಿ. ಇದ್ರಾಗ ಇದ್ದಾಳ ಗೌರಿ. ಅಯ್ಯೋ ಪಾಪ, ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಗೌರಿ ಗೌರಿ ಗೌರಿ, ಇದೆಯೇನೆ? ಇದೇನಿದು ಮಾತಾಡ್ತಿಲ್ವಲ್ಲ ಪಾಪ. ಎಷ್ಟು ದುಃಖ ಪಡ್ತಾ ಇದ್ದಾಳೋ ಏನೋ. ನಾನೇ ಒಳಕ್ ಹೋಗಿ ನೋಡ್ತೀನಿ ಏನ್ ಮಾಡ್ತಾ ಇದ್ದಾಳೆ ಅಂತಾನ.
ಎಲ್ಲರೂ ಇದ್ರು ಅನಾಥೆ ತರ ಈ ಗುಡಿಸ್ಲಾಗಿರಂಗಾಯ್ತಲ್ಲಪ್ಪ ದೇವ್ರೇ ನನ್ನ ಪರಿಸ್ಥಿತಿ. ಅಯ್ಯೋ ನನಗಂತೂ ಸಾಯಕ್ಕೂ ಮನಸ್ಸು ಬರ್ತಿಲ್ಲ, ಬದುಕಕ್ಕೂ ಆಗ್ತಿಲ್ಲ ಅನ್ನಂಗೆ ಆಗೈತಿ. ನನ್ನ ಕಷ್ಟ ಸುಖ ಕೇಳೋರು ಯಾರು ಇಲ್ಲ. ಉಂಡ ತಿಂದ ಮನಿ ಕಂಡ ಚೆನ್ನಾಗಿದ್ಯಾ ಅಂತನ ವಿಚಾರಿಸೋರು ಇಲ್ಲ ನನಗೆ. ಅಯ್ಯೋ ಪಾಪ. ಗೌರಿ ಗೌರಿ ಗೌರಿ, ಇಲ್ಲಿದೀಯೇನೆ ನೀನು? ಅಯ್ಯೋ ನಿನ್ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಈ ಗುಡಿಸ್ಲಾಗಿದೆಯಲ್ಲೇ ನೀನು? ದನದ ಕೊಟ್ಟಿಗೆ ಅಂತ ಇದ್ರಲ್ಲಿದೆಯಲ್ಲೇ? ಯಾವುದು ಬೇರೆ ಮನೆ ಸಿಗ್ಲಿಲ್ವಾ? ಅಯ್ಯೋ ಬೇರೆ ಮನೆನಾ? 200-300 ರೂಪಾಯಿ ಬಾಡಿಗೆ ಕೊಡು ಅಂತ ಕೇಳ್ತಾರೆ. ಎಲ್ಲಿಂದ ತಂದು ಕೊಡೋಣ ನೇತ್ರ ಬಾಡಿಗೆನ? ಅದಕ್ಕೆ ಅತ್ತ ದನದ ಕೊಟ್ಟಿಗೆ ಆದ್ರೂ ಪರವಾಗಿಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಇದ್ರಾಗೆ ಇರ್ತೀನಿ ಅಂತಂದೆ. ಕೊಟ್ರು 50 ರೂಪಾಯಿ ಬಾಡಿಗೆ ಕೂಡ ಕೇಳವ್ರೆ. ಇನ್ನೇನ್ ಮಾಡೋದು, ನನ್ನ ತಗೊಂಡ್ 100 ರೂಪಾಯಿ ಇತ್ತು, ಖರ್ಚಿಗಿರ್ಚಿಗಂತ ಆಗುತ್ತೆ ಅಂತ ಕೇಳಿದ್ದೆ. ಅದ್ರಾಗೆ ಕೊಟ್ರಾತು. ಈಗ ಸದ್ಯಕ್ಕೆ ಒಂದ್ ಮನೆ ಸಿಗ್ಲಿ ಅಂತ ಹೇಳಿ ಇದ್ರಕ್ ಬಂದಿದ್ದೀನಿ. ಮನೆಗಳ್ಗೋದ್ರೆ ಸಿಕ್ಕಾಪಟ್ಟೆ ಬಾಡಿಗೆ ಹೇಳ್ತಾರೆ. ನಾನು ಎಲ್ಲಿಂದ ತರನ ದುಡ್ಡ ಹೇಳು? ನನಗೆ ತಿಂಬಕ್ ಗತಿ ಇಲ್ಲ ಅಂತದ್ರಾಗೆ ಬಾಡಿಗೆ ಎಲ್ಲಿಂದ ಕಟ್ಟಣ? ಇನ್ನೇನ್ ಮಾಡೋದು ನೇತ್ರ? ಇದೇ ಚೆನ್ನಾಗೈತೆ, ಪರವಾಗಿಲ್ಲ, ಏನ್ ಸೋರಲ್ವಂತೆ. ಒಂದಿಟ್ಟು ಮಣ್ಣು ಗಿಣ್ಣು ಉದುರುತ್ತೆ, ಒಂದಿಷ್ಟು ಅಚ್ಚುಕಟ್ಟು ಮಾಡ್ಕೊಂಡಿರಮ್ಮ ಅಂತ ಹೇಳ್ತಾ ಅವಜ್ಜಿ. ಇನ್ನೇನ್ ಮಾಡೋದು, ಇದ್ರಾಗೆ ಇರ್ತೀನಿ. ನನ್ನ ಹಣೆ ಬರ ಎಲ್ಲಿರ್ಬೇಕು ಅಂತ ಇತ್ತು, ಅದೇ ಈ ಗುಡಿಸ್ಲಾಗಿರ್ಬೇಕು ಅಂತ ಹಣೆ ಬರೆ ಬರ್ದಿತ್ತು. ಏನ್ ಕತ್ಯ, ಅದಕ್ಕೆ ಇಂಥ ಗುಡಿಸ್ಲಾಗಿರೋ ಪರಿಸ್ಥಿತಿ ಅನಾಥೆ ತರ. ನನಗೆ ತವ್ರ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ. ನೋಡ್ದೇನೆ ನೇತ್ರ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂತನ. ಮತ್ತೆ ಊಟ ಗೀಟ ಮಾಡ್ದಿಯೋ ಇಲ್ವೋ? ಏನೇನೋ ಊಟ ಮಾಡ್ತೀಯೇನೆ? ತಂದು ಕೊಡ್ಲೇನೆ ನಮ್ಮ ಮನೆಗೆ ಒಂದಿಷ್ಟು ಅನ್ನ ಸಾರು ಮುದ್ದೆನ? ಬ್ಯಾಡ ನೇತ್ರ, ಅವಜ್ಜಿನೇ ಕೇಳಿ ಅಜ್ಜಿ ಒಂದಿಟ್ಟು ತುಂಬ ಕಿಕ್ಕಜ್ಜಿ, ನಾನು ಉಂಡಿಲ್ಲ ಹೊಟ್ಟಸ್ತೈತೆ ಅಂದೆ. ಅವಜ್ಜಿ ಮುದ್ದೆ ಮಾಡಿತಂತೆ, ತಂದಿತ್ತು ಉಂಡೆ. ಇವಾಗಿನ ಏನು ಉಂಬದು? ಊಟ ಬೇಡ ಏನು ಬೇಡ, ಸುಮ್ಮನಿರು. ಆಮೇಲೆ ನೀನು ನನಗೆ ಊಟ ತಂದಿಕ್ಕದು, ಆ ಸೂಜಿ ನಿಮ್ಮತ್ತೆ ನಿನ್ನ ಗಂಡ ಎಲ್ಲ ನಿನ್ನ ಬೈಯೋದು, ಅದೆಲ್ಲ ಯಾಕೆ ಹೇಳು? ನನ್ನಿಂದ ನೀನು ಯಾಕೆ ಬೈಸ್ಕೊಂತೀಯ? ನೀನಾದ್ರೂ ಸುಖವಾಗಿರು ಆ ಮನೆಯಾಗೆ. ಅಲ್ಲ ಗೌರಿ, ಇಷ್ಟೊಂದು ಕಷ್ಟ ಇದ್ರು ನಿಮ್ಮ ಅತ್ತಿಗೆ ನೋಡು ನಿನ್ ಬಗ್ಗೆ ಒಂದ್ ಸ್ವಲ್ಪನೂ ಅಯ್ಯೋ ಅಂಬ್ಲಿಲ್ವಲ್ಲ. ಎಲ್ಲಿಗೆ ಹೋಗ್ತಾಳೆ ಒಂಟಿ ಹೆಣ್ಣು? ಗಂಡನೂ ಬಿಡ್ಕಮಲ್ಲ ಮನೆಗೆ, ಇಲ್ಲಾದ್ರೂ ಇಟ್ಕಮನ ಬಿಡು ಅಂತ ಹೇಳಿ ಅನ್ನಿಸ್ಲೇ ಇಲ್ವಲ್ಲ ನಿಮ್ಮ ಅತ್ತಿಗೆಗೆ? ಅವಳೆಂತ ಹೆಂಗ್ಸಮ್ಮ, ನನ್ಗಂತೂ ಅವಳು ನೋಡಿರೇ ಆಗಲ್ಲ. ಹೇಳತ್ತ ಎಲ್ಲಾರ್ಗು ನಿನ್ನಂತ ಅದಕ್ಕೆ ಸಿಗಲ್ಲ ಬಿಡು ನೇತ್ರ. ನಿಮ್ಮ ಅತ್ತಿಗೆ ತುಂಬಾ ಒಳ್ಳೆಯವಳ ಅಮ್ಮಲ್ಲಿ, ಏನು ಮಾತಾಡಲ್ಲ. ನೀನ್ ಅಲ್ಲಿಗೆ ಹೋದ್ರು ಚೆನ್ನಾಗಿ ನೋಡ್ಕೊಂತಾಳೆ. ಆದ್ರೆ ನಮ್ಮತ್ತಿಗೆ ಅಂತವಳಲ್ಲ. ನಮ್ಮ ಅಣ್ಣನೂ ಅಷ್ಟೇನೆ, ನಮ್ಮತ್ತಿಗೆ ಏನ್ ಹೇಳ್ತಾಳೋ ಅದಕ್ಕೆ ಸರಿ ಅಂತ ಅಂದ್ಬಿಡ್ತಾನೆ. ಅದಕ್ಕೆ ಏನ್ ಮಾಡೋದು, ನನ್ನ ಹಣೆ ಬರ. ಒಳ್ಳೆಯವಳು, ಮಳ್ಳಿನ ಒಳ್ಳೆಯವಳು ಅಂತ ಹೇಳ್ತಾ ಇದ್ದೀನಿ ಗೌರಿ. ನೀನು ಅವಳ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂತಾರಲ್ಲ, ಅಂತ ಜಾತಿಗೆ ಸೇರಿದವಳ ಮಲ್ಲಿ ಊರ್ಗೊಲ್ಲಿ. ನೋಡಿದ್ರೆ ಆಗಲ್ಲ ನನಗೆ. ಅಲ್ಲ, ಅವಳೇನಾದ್ರೂ ಒಳ್ಳೆಯವಳು ಅಂತಂದ್ರೆ ಅಷ್ಟೇನೆ, ನಾವು ಉದ್ದಡ್ಡ ಹಾಕ್ತೀವಿ. ಸುಮ್ಮನಿರು, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ. ನಮ್ಮಪ್ಪಯ್ಯ ಅಮ್ಮಯ್ಯ ಏನಾದ್ರೂ ನನ್ನ ಪರವಾಗಿಲ್ಲ, ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತಂದಿದೆ. ನಾನು ಅಷ್ಟೇನೆ, ಅವಳು ತವ್ರ ಮನೆಗೆ ಸೇರಿಸ್ತಿರ್ಲಿಲ್ಲ, ತವ್ರ ಮನೆಗೆ ಹೋಗ್ದಂಗೆ ಮಾಡ್ಬಿಟ್ಟಿರಳು ಇಟತ್ಗೆ ಯಾವಾಗ್ಲನ. ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ನಾನು ಬಿಟ್ಕೊಡಲ್ಲ ಅಷ್ಟೇನೆ. ಹೆಂಗೋ ನಿನ್ಗಾದ್ರೂ ಅಪ್ಪಯ್ಯ ಅಮ್ಮ ಇಬ್ರು ಇದಾರೆ. ಒಬ್ರು ತಪ್ಪಿರೆ ಒಬ್ರಾದ್ರೂ ನಿನಗೆ ಸಹಾಯ ಮಾಡ್ತಾರೆ, ನಿನ್ ಕಷ್ಟಕ್ಕೆ ಆಗ್ತಾರೆ. ಆದ್ರೆ ನನಗಿರೋದು ನಮ್ಮಮ್ಮಯ್ಯ ಒಬ್ಳೇನೆ. ನಮ್ಮಮ್ಮಯ್ಯನೂ ಕೈ ಬಿಟ್ಲು ನನಗೆ. ನಮ್ಮಮ್ಮ ಇದ್ದಾಳೆ ಅಂತಾನೆ ನಾನು ಹೋಗಿದ್ದು. ನಾನು ಹಂಗೂ ಬರಲ್ಲ ಅಂದೆ. ಮಾರೆ ನಾನಿದ್ದಂಗೆ ಯಾಕೆ ಹೆದರಿಕೆ ಅಂತೀನಿ ಅಂತಾನ ನಮ್ಮಮ್ಮಯ್ಯನೇ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು. ಆಮೇಲೆ ಈಗ ನಮ್ಮ ಅಮ್ಮನೂ ಏನು ಮಾತಾಡ್ಲಿಲ್ಲ, ಮನೆ ಬಿಟ್ಟು ಕಳಿಸಿದ್ರು, ಸುಮ್ಮನೆ ಆಗ್ಬಿಡ್ತು. ನಮ್ಮಪ್ಪ ಇದ್ದಿದ್ರೆ ನನಗಿಂತ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ಬಿಡು. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ. ಈಗ ಆಗಿದ್ದಾಗೋಯ್ತು. ಏನೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಹೆಂಗೋ ಜೀವನ ಮಾಡಿ ನೋಡೋಣ. ನಿನ್ ಗಂಡನೂ ಮನಸ್ಸು ಬದಲಾಯಿಸಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬೋದು, ಹೇಳಕ್ಕಾಗಲ್ಲ. ಇನ್ನೇನ್ ಮಾಡ್ತೀಯ? ನಾನು ನೀನ್ ಎಲ್ಗೋದೋ ಏನ್ ಕಚ್ಚಿಯೋ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ಸೂಜಿ ಹೇಳಿಡು, ಅಲ್ಲಿ ಕಲ್ಲಜ್ಜಿರ ಮನೆ ಗುಡ್ಲೈತಲ್ಲ ಅದ್ರಾಗೈತೆ ಗೌರಕ್ಕ ಅಂತನ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗೋ ನೀನು ಒಬ್ಳಾದ್ರೂ ಇರೋದಕ್ಕೆ ನನ್ ಕಷ್ಟ ಸುಖ ವಿಚಾರಿಸ್ತೀಯ. ಇಲ್ದಿದ್ರೆ ನಾನು ಒಬ್ಳು ಇಲ್ಲಿ ಒಂಟಿ ಪಿಶಾಚಿ ತರ ಇರ್ಬೇಕಾಗದು. ಹೋಗ್ಲಿ ಬಿಡು ಗೌರಿ, ಅಳಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.